ರಾಜ್ಯ ಸರ್ಕಾರದ ಟನಲ್ ರಸ್ತೆ ಯೋಜನೆ ವಿಚಾರ ದಿನೇ ದಿನೇ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಟನಲ್ನಿಂದ ರಾಜ್ಯಕ್ಕೇನು ಉಪಯೋಗ ಅಂತ ಬಿಜೆಪಿ ನಾಯಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅತ್ತ ಕಾಂಗ್ರೆಸ್ಸಿಗರು ಟನಲ್ ಯೋಜನೆ ಬಗ್ಗೆ ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ. ಇದು ಮತ್ತೊಂದು ರೀತಿಯ ರಾಜಕೀಯಕ್ಕೆ ಎಡೆ ಮಾಡಿಕೊಟ್ಟಿದೆ. ಬೆಂಗಳೂರು ಟನಲ್ ವಿಚಾರಕ್ಕೆ ಕೈ ಕೇಸರಿ ಜಿದ್ದಾಜಿದ್ದಿ. ರಸ್ತೆ ಗುಂಡಿ ಮುಚ್ಚಿ ಎಂದ ಅಶೋಕ್, ಸಿಟಿ ರವಿ. ರಾಜ್ಯ ರಾಜಕೀಯದಲ್ಲಿ ಇದೀಗ ನವೆಂಬರ್ ಕ್ರಾಂತಿ, ಆರ್ಎಸ್ಎಸ್ ಚರ್ಚೆ ಬಿಟ್ರೆ ಮತ್ತೆ ಸದ್ದು ಮಾಡ್ತಿರೋದು ಡಿಕೆ ಶಿವಕುಮಾರ್ ಕನಸಿನ ಕೂಸು ಟನಲ್ ರೋಡ್ ವಿಚಾರ. ಈ ಯೋಜನೆ ವಿರುದ್ಧ ಸಾರ್ವಜನಿಕರು ಸೇರಿದಂತೆ ಬಿಜೆಪಿ ನಾಯಕರು ಸಾಕಷ್ಟು ಆಕ್ಷೇಪ ಹೊರ ಹಾಕ್ತಿದ್ದಾರೆ. ಈಗಾಗಲೇ ಈ ಯೋಜನೆ ವಿರುದ್ಧ ಬಿಜೆಪಿ ನಾಯಕರು ಬೀದಿಗಿಳಿದು ಹೋರಾಟ ಶುರು ಮಾಡಿದ್ದು, ನಿನ್ನೆ ಸಂಸದ ತೇಜಸ್ವಿ ಸೂರ್ಯ, ವಿಪಕ್ಷ ನಾಯಕ ಅಶೋಕ್ ನೇತೃತ್ವದಲ್ಲಿ ಜನಜಾಗೃತಿ ಅಭಿಯಾನ ಮಾಡಿ ಸಹಿ ಸಂಗ್ರಹ ಕೂಡ ಮಾಡಿದ್ದಾರೆ. ಇಂದು ಕೂಡ ಬಿಜೆಪಿ ನಾಯಕರು ಡಿಕೆ ಶಿವಕುಮಾರ್ ಕನಸಿನ ಕೂಸು ಟನಲ್ ಯೋಜನೆ ವಿಚಾರವಾಗಿ ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದಿದ್ದು, ಕಾಂಗ್ರೆಸ್ ಹಾಗೂ ಡಿಕೆ ಶಿವಕುಮಾರ್ ಅವರನ್ನ ಕುಟುಕುವ ಕೆಲಸ ಮುಂದುವರೆಸಿದ್ದಾರೆ. ಈ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿದ್ದು, ನಿಮಗೆ ಟನಲ್ ರೋಡ್ ಮಾಡುವ ಶಕ್ತಿ ಇದೆಯಾ? ಮೊದಲು ರಸ್ತೆಯಲ್ಲಿರುವ ಗುಂಡಿಗಳನ್ನ ಮುಚ್ಚಿ ಅಂತ ಟಾಂಗ್ ಕೊಟ್ಟಿದ್ದಾರೆ. ನಿಮಗೆ ಟನಲ್ ರೋಡ್ ಮಾಡಕ್ಕೆ ಶಕ್ತಿ ಇದೆಯಾ? ನಿಮ್ಗೆ ಆ ಟ್ಯಾಲೆಂಟ್ ಇದೆಯಾ? ಆ ನೈಪುಣ್ಯತೆ ಇದೆಯಾ ಅಂತ ತೋರಿಸ್ಬೇಕಾದ್ರೆ ನೀವು ಮೊದಲು ಬೆಂಗಳೂರಲ್ಲಿ ಬಿದ್ದಿರೋಂಥ ರಸ್ತೆ ಗುಂಡಿಗಳನ್ನು ಮುಚ್ಚಿ, ನಮಗೆ ಟ್ಯಾಲೆಂಟ್ ಇದೆ ನೋಡಿ, ನಾವು ಭೂಮಿ ಮೇಲಿರೋ ಎಲ್ಲ ಬೆಂಗಳೂರಲ್ಲಿ ರಸ್ತೆಗಳನ್ನು ಮುಚ್ಚಿದ್ದೀರಿ, ನಮ್ಮ ಟ್ಯಾಲೆಂಟ್ ಇದೆ, ಟನಲ್ ರೋಡನ್ನು ನಾವು ಮಾಡ್ತೀರಿ ಅಂತ. ಬಿಜೆಪಿ ನಾಯಕರ ನಿನ್ನೆಯ ಹೋರಾಟ ಆಕ್ಷೇಪಕ್ಕೆ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆ ನೀಡಿದ್ದು, ಬಿಜೆಪಿಗರು ಯಾವ ಅಭಿವೃದ್ಧಿಗೆ ಕೈ ಜೋಡಿಸಿದ್ದಾರೆ? ಆ ತೇಜಸ್ವಿ ಸೂರ್ಯ ಏನ್ ಮಹಾ ಮೇಧಾವಿನ? ಅವರೇನು ಇಂಜಿನಿಯರಾ ಅಂತ ಗುಡುಗಿದ್ದಾರೆ. ಗುಂಡೂರಾವ್ ಅವರ ಮಾತಿಗೆ ಕೆಂಡಾಮಂಡಲವಾಗಿರುವ ಸಿಟಿ ರವಿ, ತೇಜಸ್ವಿ ಸೂರ್ಯ ಟೆಕ್ನಿಕಲ್ ಆಗಿ ಮಾತಾಡ್ತಾರೆ, ನಿಮಗೆ ಟೆಕ್ನಿಕಲ್ ಆಗಿ ಮಾತನಾಡಲು ಆಗದಿದ್ದಾಗ ಈ ರೀತಿ ಏಕವಚನದಲ್ಲಿ ಮಾತಾಡ್ತೀರಾ ಎಂದ್ರು. ತೇಜಸ್ವಿ ಸೂರ್ಯ ಅಂತೂ ಏನು, ಅವರೇನು ಇಂಜಿನಿಯರಾ, ಅವ್ರೇನು ಟೆಕ್ನಿಕಲ್ ಎಕ್ಸ್ಪರ್ಟಾ ಏನು? ಮೊದಲೇ ನಮ್ಮ ಡಿ.ಸಿ.ಎಂ ಅವ್ರನ್ನ ಕರೆದು ಮಾತಾಡಲೇಬಾರ್ದಾಗಿತ್ತು. ಯಾಕೆ ಕರೆದ್ರೂ ಗೊತ್ತಿಲ್ಲ. ಯಾವಾಗ ಸಮರ್ಥನೆ ಮಾಡ್ಕೊಳಕ್ ಆಗಲ್ಲ ಆಗ ಏಕವಚನದಲ್ಲಿ ನಿಂದಿಸ್ಬಿಡೋದು. ಅವ್ರ ಬಗ್ಗೆ ಅವ್ರನ್ನ ಜನ ಆರಿಸಿರೋ ಸಂಸದರ್ರಿ ಅವರು. 19 ಮತ್ತು 24ರಲ್ಲಿ ಜನ ಆರಿಸಿರೋ ಸಂಸದರು ತೇಜಸ್ವಿ ಸೂರ್ಯ ಅವರು. ಅವರು ಬಿಜೆಪಿ ಯುವ ಮೋರ್ಚಾದ ರಾಷ್ಟ್ರೀಯ ಅಧ್ಯಕ್ಷರು. ಕಂಪೇರ್ ಮಾಡಿದ್ರೆ ನಿಮ್ಮ ಪಕ್ಷದ ನಾಯಕ, ರಾಷ್ಟ್ರೀಯ ನಾಯಕರಿಗಿಂತ ಡೆಪ್ತ್ ನಾಲೆಡ್ಜ್ ಇದೆ, ಭಾಷೆ ಬಗ್ಗೆ ಹಿಡ್ತಾ ಇದೆ ಮತ್ತು ಕಳಕಳಿಯೂ ಇದೆ. ಅವ್ರು ಯಾವತ್ತೂ ಕರ್ನಾಟಕದಿಂದ ಹೊರಗೆ ಹೋಗಿ ಕರ್ನಾಟಕವನ್ನು ಹರಾಜು ಹಾಕೋ ಕೆಲಸ ಮಾಡಿಲ್ಲ. ಇನ್ನು ಬೆಂಗಳೂರಿನಲ್ಲಿ ಟನಲ್ ನಿರ್ಮಾಣಕ್ಕೆ 2 ಹಂತದಲ್ಲಿ ನಿರ್ಧರಿಸಲಾಗಿದೆ. ಮೊದಲ ಹಾಗೂ 2ನೇ ಪ್ಯಾಕೇಜ್ ಬಗ್ಗೆ ನೋಡೋದಾದ್ರೆ, ಹೆಬ್ಬಾಳ ಜಂಕ್ಷನ್ನಿಂದ ರೇಸ್ ಕೋರ್ಸ್ ಜಂಕ್ಷನ್ ವರೆಗೆ ಸುಮಾರು 8.8 ಕಿಲೋಮೀಟರ್ ಉದ್ದದ 3 ಪಥದ ಸುರಂಗ ಮಾರ್ಗದ ಅಂದಾಜು ಮೊತ್ತ 8,770 ಕೋಟಿಗೆ ಟೆಂಡರ್ ಕರೆಯಲಾಗಿದೆ. ರೇಸ್ ಕೋರ್ಸ್ ಜಂಕ್ಷನ್ನಿಂದ ಸಿಲ್ಕ್ ಬೋರ್ಡ್ ಜಂಕ್ಷನ್ ವರೆಗೆ ಸುಮಾರು 8.8 ಕಿಲೋಮೀಟರ್ ಉದ್ದದ ಮಾರ್ಗ, ಇದರ ಅಂದಾಜು ಮೊತ್ತ 8,928 ಕೋಟಿಗೆ 3 ಪಥದ ಸುರಂಗ ರಸ್ತೆ ನಿರ್ಮಿಸಲು ಟೆಂಡರ್ ಕರೆಯಲಾಗಿದೆ. ಒಟ್ನಲ್ಲಿ ದಿನೇ ದಿನೇ ಟನಲ್ ರೋಡ್ ವಿಚಾರದ ಕಾವು ಹೆಚ್ಚಾಗ್ತಾ ಇದ್ದು, ಇಂತಹ ವಿರೋಧಗಳ ನಡುವೆ ಟನಲ್ ಯೋಜನೆ ಯಾವ ರೀತಿ ಕಾರ್ಯರೂಪಕ್ಕೆ ತರಲಿದ್ದಾರೆ ಅನ್ನೋದೇ ಕುತೂಹಲ. ಕವನ ಶಿವಣ್ಣ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.